ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತುಂಗಾಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ. ತುಂಗಾಭದ್ರಾ ಡ್ಯಾಂಗೆ 1.15 ಲಕ್ಷ ಕ್ಯೂಸೆಕ್ ಹೆಚ್ಚಾದಂಥ ಒಳಹರಿವು. ಟಿಬಿ ಡ್ಯಾಂನಿಂದ 1.17 ಕ್ಯೂಸೆಕ್ ನೀರು ನದಿಗೆ ರಿಲೀಸ್ ಮಾಡಲಾಗಿದೆ. ನೀರು ಬಿಡುಗಡೆಯ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಕಂಪ್ಲಿ ಸೇತುವೆ ಮುಳುಗಡೆ ಆಗಿಬಿಟ್ಟಿದೆ. ಸೇತುವೆ ಮುಳುಗಡೆಯಾಗಿ ಕಂಪ್ಲಿ ಗಂಗಾವತಿ ಸಂಪರ್ಕ ಕಡಿತವಾಗಿದೆ. ಸೇತುವೆ ಜಲಾವೃತ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಸೇತುವೆ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾರು ಸಂಚಾರ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಗೊತ್ತಿಲ್ಲದೇನೋ ಕೆಲವರು ಸಂಚಾರ ಮಾಡೋದಕ್ಕೆ ಅಂತ ಹೊರಟ್ಬಿಡ್ತಾರೆ. ಮತ್ತೇನಾದರೂ ಅನಾಹುತ ಸಂಭವಿಸ್ತು ಅಂತಂದರೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಬ್ಯಾರಿಕೇಡ್ ಅನ್ನು ಹಾಕಿ ಸಂಚಾರವನ್ನು ನಿರ್ಬಂಧ ಹೇರಲಾಗಿದೆ. ತುಂಗಾಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಥರದೊಂದು ಸಮಸ್ಯೆ ಎದುರಾಗಿದೆ. ಮುಂಬೈನಲ್ಲಿ ಮುಂದುವರೆದ ಧಾರಾಕಾರ ಮಳೆ. ಹಲವು ರಸ್ತೆಗಳು, ರೈಲ್ವೆ ನಿಲ್ದಾಣಗಳು ಮುಳುಗಡೆ ಆಗ್ಬಿಟ್ಟಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ ಸರ್ಕಾರ. ಶಾಲಾ ವಾಹನ ಮುಳುಗಡೆ ಆಗಿದೆ. ಮಕ್ಕಳನ್ನು ಸ್ಥಳಾಂತರ ಮಾಡಲಾಗಿದೆ. ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ವಿದ್ಯುತ್ತು, ಇಂಟರ್ನೆಟ್ಟು ಎಲ್ಲ ಸೇವೆಯೂ ಕೂಡ ಸ್ಥಗಿತ ಆಗಿದೆ. ಮುಲುಂಡ್, ಕುರ್ಲಾ, ಚೆಂಬೂರ್ನಲ್ಲಿ 1 ರಿಂದ 3 ಗಂಟೆಗಳ ಕಾಲ ವಿದ್ಯುತ್ ಸ್ಥಗಿತ ಮಾಡಲಾಗಿದೆ. ರಸ್ತೆಗಳು ಜಲಾವೃತ ಹಿನ್ನೆಲೆಯಲ್ಲಿ ಈಗಾಗಲೇ ಆನ್ಲೈನ್ ಮುಖಾಂತರವಾಗಿ ಫುಡ್ಡನ್ನು ಪೂರೈಕೆ ಏನು ಮಾಡಲಾಗ್ತಾ ಇತ್ತು ಆ ಕಾರ್ಯವನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ಇದು ಮುಂಬೈನ ದೃಶ್ಯಗಳು ನೀವು ನೋಡ್ತಾ ಇರೋದು. ನೋಡಿ ಅಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ ಅಂತ. ರಸ್ತೆ ತುಂಬ ನೀರೇ ಹರಿತಾ ಇರೋದ್ರಿಂದ ಎಲ್ಲ ಮಂಡಿವರೆಗೂ ನೀರು ಬಂದ್ಬಿಟ್ಟಿದೆ. ವೆಹಿಕಲ್ಸ್ಗಳಲ್ಲಿ ಓಡಾಡೋದಕ್ಕೂ ಆಗ್ತಾಯಿಲ್ಲ, ನಡ್ಕೊಂಡು ಹೋಗೋದಕ್ಕೂ ಆಗ್ತಾ ಇಲ್ಲ. ವೆಹಿಕಲ್ಸ್ಗಳ ಅರ್ಧ ಮುಳುಗಡೆ ಆಗ್ತಾಗಿದೆ. ಮನೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ವಿಪರೀತವಾಗಿ ಮಳೆ ಆಗ್ತಾ ಇರೋದು ಮುಂಬೈನಲ್ಲಿ. आओ संभाल के आओ. वेरी गुड सर 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 हो साहब अरे